ಬೀದರ್ ನಗರದ ನೂತನ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ 52 ಮೊಬೈಲ್ ಕಳ್ಳತನ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು 52 ಮೊಬೈಲ್ಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಿದ್ದಾರೆ. ಬೀದರ್ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ 12 ಲಕ್ಷ ಮೌಲ್ಯದ 52 ವಿವಿಧ ಬ್ರ್ಯಾಂಡಿನ ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದು ವಾರಸುದಾರರಿಗೆ ಹಿಂತಿರುಗಿಸಿದ್ದಾರೆ. ಮೊಬೈಲ್ ವಾರಸುದಾರಿಗೆ ಮೊಬೈಲ್ ಹಿಂತಿರುಗಿಸಿದ ಬಳಿಕ ಮಾತನಾಡಿಸಿದ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ, ಈ ಲಾಸ್ಟ್ ಹಾಗೂ ಸಿಇಐಆರ್ನಲ್ಲಿ ದೂರು ದಾಖಲಿಸಿದ್ರೆ ಕಳೆದು ಹೋದ ಮೊಬೈಲ್ಗಳತ್ತ ಪತ್ತೆ ಹಚ್ಚಲಾಗುತ್ತೆ. ಹಾಗಾಗಿ ಯಾವುದೇ ಸಮಯದಲ್ಲಿ ಮೊಬೈಲ್ಗಳು ಕಳೆದು ಹೋದ್ರೆ ತಕ್ಷಣ ಹತ್ತಿರದ ಠಾಣೆಯಲ್ಲಿ ದೂರು ನೀಡಿ ಎಂದು ಎಸ್ಪಿ ಸಲಹೆ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಅಂತ ಸಂತೋಷ್ ಅವರು ಮತ್ತು ಡಿಎಸ್ಪಿ ರಾವ್ ಶಿವನಗೌಡರು ಅವರ ನೇತೃತ್ವದಲ್ಲಿ ಎಲ್ಲ ಕ್ರೈಮ್ ಸಿಬ್ಬಂದಿ ಮತ್ತು ಟೆಕ್ನಿಕಲ್ ಸ್ಟಾಫ್ ಏನಿದ್ದಾರೆ, ಸಿಇಐಆರ್ ಪೋರ್ಟಲ್ನೇನು ಸಾರ್ವಜನಿಕರು ಅವ್ರ ಮೊಬೈಲ್ಗಳು ಕಳೆದ ಒಂದು ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಈಗಾಗಲೇ ತಿಳಿಸಿತ್ತು. ಅದರಲ್ಲಿ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಟ್ರೇಸ್ ಆದಂತಹ ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಮತ್ತೆ ಅವರಿಗೆ ಏನಂತಂದರೆ ಇವತ್ತು ವಾರಸುದಾರರಿಗೆ ವಾಪಸ್ಸು ಕೊಡಿಸ್ತಾ ಇದ್ದೀವಿ. ಇದು ಒಂದು ಏನಂದರೆ ಪೊಲೀಸ್ ಮತ್ತು ಸಮುದಾಯದ ಏನು ನಾವು ಒಂದು ಸಹಭಾಗಿತ್ವ ಅಂತ ಹೇಳ್ತೀವಿ ಅದರಲ್ಲಿ. ಯಾಕೆ ಅಂದರೆ ಇವತ್ತು ಮೊಬೈಲ್ ಕಳೆದುಕೊಂಡಂಥವರಿಗೆ ವಾಪಸ್ ಮೊಬೈಲ್ ಸಿಕ್ಕಾಗ ಸಹಜವಾಗಿ ಏನಂತಾರೆ ಒಂದು ಇಲಾಖೆಯ ಮೇಲಿನ ಅವರ ಅಭಿಮಾನ ಪ್ರೀತಿಯೂ ಕೂಡ ಹೆಚ್ಚಾಗ್ತಿದೆ. ಅವರು ಕಳೆದುಕೊಂಡಂಥ ವಸ್ತು ಸಮಯದಲ್ಲಿ ಸಿಕ್ಕಿದೆ ಅನ್ನುವಂಥದ್ದು. ಮತ್ತು ಎರಡನೇದು ಏನಂದರೆ ಈ ಟೆಕ್ನಾಲಜಿಂತ ಎಲ್ಲರೂ ಕೂಡ ಏನಂತಾರೆ ಉಳಿದವರು ಕೂಡ ಬಳಸ್ಕೋಬೇಕು. ಗೌರ್ಮೆಂಟ್ ಏನು ಈ ಸಿಇಐಆರ್ ಪೋರ್ಟಲ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಕೂಡ ಏನಂದರೆ ಸಾರ್ವಜನಿಕರು ಬಳಸ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೀನಿ. ಎಷ್ಟು ಮೊಬೈಲ್ ಸಿಕ್ಕಿದೆ? ಇವತ್ತು ಒಟ್ಟು 52 ಮೊಬೈಲ್ಗಳನ್ನು ಪತ್ತೆ ಮಾಡಿ ಕೊಟ್ಟಿದ್ದಾರೆ. ಇದರ ಉದ್ದೇಶನೇ ಅದೇ ಇದೆ. ಸಿಇಐಆರ್ ಪೋರ್ಟಲ್ ಉದ್ದೇಶ ಏನಂದರೆ ನಾಳೆ ಯಾರಾದರೂ ಮೊಬೈಲ್ ಕಳ್ತನ ಮಾಡೋದಾಗಲಿ ಅಥವಾ ಮೊಬೈಲ್ ಇನ್ನೊಂದು ತೊಗೊಂಡ್ರೂ ಕೂಡ ಅದು ಯೂಸ್ ಆಗೋಲ್ಲ, ಬಳಕೆಗೆ ಉಪಯೋಗ ಇಲ್ಲ, ಯಾಕಂದ್ರೆ ಅದು ಟ್ರೇಸ್ ಆಗ್ತದೆ ಅನ್ನೋದು. ಸೊ ಅದಕ್ಕೋಸ್ಕರ ಏನಂತಾರೆ ಕಳ್ಕೊಂಡವರು ಸಿಇಐಆರ್ ಪೋರ್ಟಲ್ನಲ್ಲಿ ಹೋಗಿ ಅದನ್ನು ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಅಷ್ಟು ಮಾಡಿಬಿಟ್ರೆ ಭಾಳ ಏನಂತಂದರೆ 99% ಏನಂತಂದರೆ ಕೆಲಸ ಮುಗಿದೋಗ್ತದೆ ಅವ್ರಿಗೆ. ಇನ್ನು 1% ಏನಿದೆ ಅದು ಟ್ರ್ಯಾಕ್ ಆದ ತಕ್ಷಣ ಅವ್ರಿಗೆ ಹಿಂದಿರುಗಿಸಿ ಕೊಡುವಂಥದ್ದು. ಇನ್ಮೇಲೆ ಮೊಬೈಲ್ ಕಳ್ತನ ಆಗಲಿ, ಮೊಬೈಲ್ ಯಾರೋ ತೊಗೊಂಡವರಿಗೂ ಕೂಡ ಅದೇನೂ ಉಪಯೋಗ ಇಲ್ಲ. ಆಟಿಗೆ ಸಾಮಾನು ಆಗಿಬಿಡ್ತದೆ, ಅದು ಅವರು ವಾಪಸ್ಸು ಕೊಡಲಿಲ್ಲ. ಸೊ ಆ ಥರ ಏನಂತಂದರೆ ಸಿಇಐಆರ್ನ ಭಾಳ ಎಫೆಕ್ಟಿವ್ ಆಗಿ ಇವರೆಲ್ಲ ಬಳಸ್ಕೊಂಡಿದ್ದಾರೆ. ಮತ್ತು ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅದನ್ನು ಟ್ರೇಸ್ ಮಾಡಿ ಅವ್ರು ವಾಪಸ್ ಕೊಡಿಸೋದು ಭಾಳ ಶ್ರಮ ಮಾಡ್ತೀವಿ. ಅವರಿಗೂ ಕೂಡ ನಾವು ಬಹುಮಾನ ಕೊಡ್ತೀವಿ.